ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಲ್ಲ? ಏನಾಯ್ತಿ ಅಂತದು? ಬಾಳೆಹಣ್ಣು ಗುಡ ಅಂದಾಗ ಬಾಳೆಹಣ್ಣು ಕುತ್ಕೊಬಿಡ್ತೀಯಲ್ಲ ನೀನು ಮಾನವರೋದಿ ಬಿಟ್ಬಿಟ್ಟು ಈಚೆ ಕಡೆಗೆ ಬಂದ್ಬಿಟ್ಟು ಕೇಳೋಕೇನಾಯ್ತೆ. ನಾನು ಅಳಿಯನ್ ಕೈ ಕಾಲು ಹಿಡ್ಕೊಂಡು ಓಡಾಡ್ತಾ ಇವನಿ, ನೀನು ನೋಡಿದ್ರೆ ಅಳ್ಳಾಡ್ಕೊಂಡು ಕುತ್ಕೊಬಿಟ್ಟೆಲ್ಲ ನೀನು. ಬರೀ ಇಂಥ ಕೆಮೆನಿಯ ನೀನಂತೂ ಮಾಡೋದು. ನಿನ್ನ ಮಕ ಮುಚ್ಚ, ನಿಂಗೆ ಎಷ್ಟು ಹೇಳಿದ್ರು ಅಂದ್ರೆ ಅಷ್ಟೇ ಬಾತಾಗ. ನಿನಗೂ ನಿನ್ನ ಮಗಳಿಗೂ ಏಳಿ 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 ನನ್ನ ಜನ್ಮಕ್ಕೆ ಸಾಕಾಗೋಯ್ತು. ಹೋಗತ್ತಾಗಿ ಈ ಲೋಪರು. ನಾನು ಅಷ್ಟೇ ಮದುವೆ ಆಗಕ್ಕಿಲ್ಲ ಅಂತ ಹೇಳಿದ್ಲು, ಅವನತ್ತ ಮುಂಚ್ಕೊಂಡು ಹೊಂಟು ಹೋಗ್ಬಿಟ್ಟ. ಇನ್ನು ಅವ್ನು ಬರೋದು ಇಲ್ಲ ಆಗೋದು ಇಲ್ಲ. ಹೋಗಿ ಮಮತಿ ಮಗಳನ್ನ ಕಟ್ಕೊಂಡು ನೀನು ಅವಳಲ್ಲ ನಿನ್ನ ಮೊದಲನೇ ಎಂಡ್ರು ಮಗಳನ್ನೇ ಕಟ್ಕೊಂಡು ಆರಾಮಾಗಿರ್ತಾರೆ. ನಾನು ಸಾಯ್ಬೇಕಿಲ್ಲಿ ಬಡ್ಕೊಂಡು 22 ವರ್ಷದ ಕನಸನ್ನೆಲ್ಲನೂ ನುಚ್ಚು ನೂರು ಮಾಡ್ಬಿಟ್ಲು ಈ ಲೋಫರು. ಇನ್ಮೇಲೆ ನನ್ನ ಮಗಳು ಅಲ್ಲ, ನಾನು ಇವ್ರ ಅಮ್ಮನೂ ಅಲ್ಲ, ಹಾಗೂ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಎಷ್ಟು ದಿನ ಆಸೆ ಕನಸು ಒತ್ಕೊಂಡು ಕುಂತ್ಕೊಂಡ್ರೆ ನನಗೆ ತಣ್ಣೀರು ಹರಿಸ್ಬಿಟ್ಲಲ್ಲ ಈ ಮನೆಯಾಳಿ. ಇವಳನ್ನ ಮೊದಲು ಇಲ್ಲಿಂದ ಹೋಗಕ್ಕೆ ಹೇಳಿ. ನಾವು ಇವತ್ತೆಲ್ಲನೂ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡೋಣ. ಅಮ್ಮ ನಾನು ಹೇಳೋದನ್ನ ಒಸಿ ಕೇಳಮ್ಮ. ಮುಚ್ಚು ಬಾಯ್ನ ಮುಚ್ಚೆ. ನನ್ನ ನಾಳೆ ಮಾಡ್ಬಿಟ್ಟಲ್ಲ ನೀನು. ಇಷ್ಟು ವರ್ಷದಿಂದ ಏನೇನೋ ಅನ್ಕೊಂಡು ಕನ್ಸೆಲ್ಲ ಕಾಣ್ತಾ ಇದ್ದೆ, ಅದೆಲ್ಲ ಮುರಿದು ನುಚ್ಚು ನೂರು ಮಾಡ್ಬಿಟ್ಟಲ್ಲ ನೀನು ಮನೆಯಾಳಿ ಲೋಪರು. ಈಗ ಬಂದ್ಬಿಟ್ಟು ಅಮ್ಮ ಹಂಗಮ್ಮ ಹಿಂಗಮ್ಮ ಅಂತ ಹೇಳಿದ್ರೆ ಕೇಳಿಸ್ಕೊಂಡ್ರೆ ಯಾರ್ಯಾವ್ರೇ ನಿಂಗೆ? ನಿನ್ನ ಲೋಪರ್ ಮಾಕೋಕೆ ಇಷ್ಟು ಬೆಂಕಿ ಯಾಕ? ಸಾಕು, ನನ್ನ ಸಾವುಕಾರ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಅರಸಾಹಸ ಮಾಡ್ಬಿಟ್ಟೆ. ಆದರೆ ನೀನು ಎಲ್ಲಂದ್ರೆ ಬೆಂಕಿ ಹಚ್ಬಿಟ್ಟೆ ಒಂದೇ ಸಲಕ್ಕೇನೆ. ನೋಡು, ನಿನ್ನ ಮುಖ ನನಗೆ ತೋರಿಸ್ಬೇಡ. ಅಂತೂ ಬೀದಿಗೆ ತಗೊಬಂದ್ರ ನಮ್ಮನ್ನ. ನಿನ್ನಂತೂ ಇನ್ನು ಯಾವನು ಮದುವೆ ಮಾಡ್ಕೊಳಕ್ಕಿಲ್ಲ. ನೀನಂತೂ ಬೀದಿಗೆ ಬಂದಂಗೆ ಏನಿಯಾ ಲೆಕ್ಕ. ಸುಮ್ಮನೆ ಇಲ್ಲಿಂದ ತೊಲಗ್ಬಿಡು. ನನ್ನ ಕಣ್ಣು ಮುಂದೆ ನಿಂತ್ಕೊಂಡು ನಂಗೆ ಮೈಯೆಲ್ಲ ಉರಿಸ್ಬಿಟ್ಟು ಸಿಟ್ಟತ್ಸ್ಬಿಟ್ಟು ಏನೇನೇನೋ ಮಾಡಬೇಡ ನೀನು. ಅಪ್ಪ ಸಾಕು, ಇಂಥ ಮಕ್ಕಳಿದ್ರೆ ಎಷ್ಟು ಸತ್ರೆಷ್ಟು. ಅಮ್ಮ ನೀನು ಯಾವುದೋ ಚಿಕ್ಕದು ಕಾಸೆ ಪಟ್ಬಿಟ್ಟು ದೊಡ್ಡದನ್ನು ಕಳ್ಕೊಂತ ಇದೆಯಾ? ನಿನಗಿನ್ನೂ ಗೊತ್ತಿಲ್ಲ, ಅವನಿಗಿನ್ನೂ ಕೋಟ್ಯಾಧೀಶ್ವರ ಹುಡುಗ. ನನ್ನ ಜೊತೆಗವನೇ ಎಷ್ಟು ಕೋಟ್ಯಾಧೀಶ್ವರ ಅಂದರೆ ಅಷ್ಟು ಕೋಟ್ಯಾಧೀಶ್ವರ. ಆಸ್ತಿ ಪಾಸ್ತಿ ಫ್ಯಾಕ್ಟ್ರಿ ಗೀಕ್ಟ್ರಿ ಎಲ್ಲ ಐತೆ ಕಣಮ್ಮ. ಅವನು ನಾನು ಮದುವೆ ಮಾಡ್ಕೊಂಡ್ರೆ ಸಾವುಕಾರನಂತವ್ರನ್ನ 4-5 ಸಾವುಕಾರನ ಕೊಂಡ್ಕೋಬಹುದು. ಅಷ್ಟು ಸಾವುಕಾರರು ಗೊತ್ತಾ ಅವರು? ಇದೇನು ಹೇಳ್ತಿದ್ಯಾ? ಆ ಸಾವುಕಾರ ಅಂತವ್ರನ್ನ 3-4 ಸಾವುಕಾರನ್ನ ನಾವು ಕೊಂಡ್ಕೋಬೋದಾ? ಅದು ಹೆಂಗ್ಲೆ? ಅಂಥ ಹುಡುಗ ಎಲ್ಲೇ ಸಿಗ್ದ ನಿನಗೆ? ಅಮ್ಮ ಇಷ್ಟು ದಿನ ನಿನ್ನ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೆ. ಆ ವಿಷಯನ ಹೇಳ್ಬೇಕೋ ಬ್ಯಾಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವತ್ತು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೂ ಹೇಳ್ತೀನಿ ಕಣಮ್ಮ. ಅಲ್ವೇ ಆ ಸಾವುಕಾರ ಹುಡ್ಗನ್ ಲವ್ ಮಾಡ್ತಿರೋದು ಅಂದರೆ ನಿಮ್ಮ ಅಪ್ಪ ಹೇಳಿದ್ನಲ್ಲ, ಆ ಹುಡುಗನೇ ನಿಜನೇ ಎಲ್ಲ ಅಲ್ವೇ? ನನಗೆ ಮೊದಲೇ ಹೇಳಿದ್ರೆ ನಾನು ಯಾಕೆ ನೀನು ಬೈದಾಡ್ಕೊಂಡು ಓಡಾಡ್ತಾ ಇದ್ದೆ ಹೇಳು? ಸಾವುಕಾರನಂತವ್ರು 4 ಸಾವುಕಾರನ ಕೊಂಡ್ಕೋಬೋದು ಅಂತ ಹೇಳಿದ್ರೆ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಹೇಳು? ಎಲ್ಲರೂ ಬೇಕು ಅಂತ ನೀ ಹೇಳ್ತಾರೆ ತಾನೇ? ಅಮ್ಮ ಹೊಸಿ ನಾನು ಹೇಳೋದನ್ನೆಲ್ಲ ಕೇಳಿಸ್ಕ. ಆಮೇಕಿಂದ ಬೇಕಾದ್ರೆ ನೀನು ಏನಾರ ಮಾತಾಡು. ಆ ಹುಡುಗ ಯಾರು, ಅವನ ಹೆಸರು ಏನು ಕತೆ ಅಂತ ಹೇಳ್ತೀನಿ ಕೇಳಿಸ್ಕ. ಅಮ್ಮ ಅದು ಹೇಳ್ಬೇಕು ಅಂತಂದರೆ ಅದು ಅಮ್ಮ ಆಸ್ತಿ ಎಲ್ಲ ನೀನು ಬೇರೆ ಹೆಸ್ರಿಗೆ ಬರ್ಕೊಡೋಕ್ಕಿಲ್ಲ ತಾನೇ? ಎಂಥ ಕಷ್ಟ ಬಂದ್ರು 2 ಎಕರೆ ನನ್ನ ಹೆಸ್ರಿಗೆ ಬರೀತೀಯ ತಾನೇ? ಅಯ್ಯೋ ಮಕ್ಕ ಮುಚ್ಚ, ನಿನ್ನ ಹೆಸ್ರಿಗೆ ಬರೀದಂಗೆ ಕಂಡ್ರ ಹೆಸ್ರು ಬರಬೇಕಾಯ್ತದೇನೆ? ಬೊಗಳೆ ಅದೇನು ಅಂತ ಹೇಳ್ಬಿಟ್ಟು. ಅಮ್ಮ ನಿನಗೆ ಇನ್ನೊಬ್ಳು ಮಗಳವಳೆ ಅಂತ ಹೇಳ್ತಿದ್ದಲ್ಲ, ಈಗ ಹೆಣ್ಮಗುನ ಅಪ್ಪ ಕೊಟ್ಬಿಟ್ಟು ಬಂತು ಅಂತ ಹೇಳ್ಬಿಟ್ಟು. ಹ್ಞೂ ನಾನು ಇನ್ನೊಬ್ಳು ಮಗಳು. ಅಮ್ಮ ಇಷ್ಟು ದಿನ ನಿನ್ನ ಜೊತೆ ಇದ್ದಿದ್ದು ಹಂಗೆ ನಿನಯ ಅದು ಈ ಸಾವುಕಾರನ ಮಗನ ಜೊತೆ ಬೆಂಗಳೂರಿಗೆ ಓಡಿ ಬಂದಿದ್ದು ಅದೆಲ್ಲ ನಾನಲ್ಲ ಕಣಮ್ಮ. ಅದೆಲ್ಲನೂ ನೀನು ಇನ್ನೊಬ್ಳು ಮಗಳು ಕಣಮ್ಮ. ಅವಳ ಹೆಸರು ಉಷಾ ಅಂತ ಹೇಳ್ಬಿಟ್ಟು. ಏನು? ನಾನು ಇನ್ನೊಬ್ಳು ಮಗಳ ಅವಳ ಹೆಸರು ಉಷಾ ಅಂತನಾ? ನನಗೇನೇನು ಕಾಗೆ ಹಾರಿಸ್ತಿಲ್ಲ ತಾನೇ? ಇಲ್ಲ ಕಣಮ್ಮ, ನಾನೇನು ಕಾಗೆ ಹಾರಿಸ್ತಿಲ್ಲ. ನಾನು ನಿಜನೇ ಹೇಳ್ತಾ ಇದ್ದೀನಿ. ನೀನು ಸುಮ್ಮನೆ ದೆಯ್ಯ ಹಿಡ್ದೈತೆ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲನೂ ಸುಮ್ಮನೆ ಹೇಳ್ತಿದ್ದೆ ಅಷ್ಟೇ ನೀನಿಯ. ಅವಳು ಡಾಕ್ಟರ್ ಕಣಮ್ಮ. ಅವ್ರ ಅಮ್ಮ ಅಪ್ಪ ಎಲ್ಲ ಎಷ್ಟು ರಿಚ್ ಗೊತ್ತೇನಮ್ಮ. ಅವಳು ನಿನ್ನ ನುಡಿಕೊಂಡು ಅಪ್ಪ ನುಡಿಕೊಂಡೇ ಹಳ್ಳಿಗೆ ಬಂದಿದ್ದು. ಅವಾಗ ನೀವೇ ಅವಳನ್ನ ದೆಯ್ಯ ಹಿಡ್ದೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮನೆ ಕೂಡ ಹಾಕೊಂಡಿದ್ರಿ. ನಾನು ಅವಾಗ ಟ್ರಿಪ್ ಹೋಗ್ಬಿಟ್ಟಿದ್ನಲ್ಲ, ಆ ಟೈಮಾಗ ಅವಳು ಬಂದ್ಬಿಟ್ಟವಳೆ. ಆಮೇಕಿಂದ ನಾನು ಎಲ್ಲ ಬಂದಾಗ ನೀವು ಹೊರಗಡೆ ಕರ್ಕೊಂಡೋಗ್ಬಿಟ್ಟು ದೆಯ್ಯ ಬಿಡಿಸ್ತಾ ಇದ್ರಿ. ನಾನು ಎಲ್ಲ ಹೇಳೋಣ ಅಂತ ಅನ್ಕೊಂಡೆ, ಆದರೆ ಏನು ವಿಚಾರ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ ಅವಳ ಹತ್ರ ಹೋಗಿ ಎಲ್ಲ ಮಾತಾಡಿದ್ದಕ್ಕೆ ಹಿಂಗೆ ಅಂತ ಎಲ್ಲ ನಿಜ ಹೇಳಿದ್ಲು. ಆಮೇಲೆ ನನ್ನ ಇಲ್ಲೂ ಕಳಿಸಿದ್ಲು ಅವ್ರ ಅಪ್ಪ ಅಮ್ಮನ ಮನೆಗೆ. ಅಮ್ಮ ಎಷ್ಟು ಸಾವುಕಾರವ್ರು ಗೊತ್ತೇನಮ್ಮ ಅವರು? ಇಲ್ಲಿಗೆ ಬಂದ ಯಪ್ಪ ಏನು ಎಲ್ಲ ಲಕ್ಸುರಿಯಷ್ಟು ಲೈಫು ಕಣಮ್ಮ. ಹೆಂಗಿದ್ದೆ ಗೊತ್ತೇ, ನಾನು ನೋಡಬೇಕಿತ್ತು. ಆಮೇಲೆ ಇವಳು ಲವ್ವರು, ಉಷನ್ ಲವ್ವರು ರಾಹುಲ್ ಅಂತ ಇದ್ದ. ಅವ್ನು ನನ್ನೇ ನಿನಗೆ ಉಷಾ ಅಂತ ಅಂದ್ಕೊಂಡು ನನಗೆ ನಿನ್ನ ಎಲ್ಲ ಚೆನ್ನಾಗಿ ಓಡಾಡಿಸಿ ಪಾರಿನೂ ಕರ್ಕೊಂಡೋಯ್ತೀನಿ ಅಮೆರಿಗೂ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳೋನೆ ಕಣಮ್ಮ. ಅದಕ್ಕೆ ನಿನಗೆ ನಾನು ಅಂದ್ಕೊಂಡಿದ್ದೀನಿ ಹೆಂಗನ ಮಾಡಿಬಿಟ್ಟು ಈಗ ರಾಹುಲ್ನ ನಾನೇನಾರ ಮದುವೆ ಆಗ್ಬಿಟ್ರೆ, ಉಷುನ್ ಹೆಸ್ರು ಹೇಳ್ಕೊಂಡು ನಾನು ಮದುವೆ ಆಗ್ಬಿಟ್ರೆ ನಾನು ಎಲ್ಲೋ ಟಾಪ್ ರೇಂಜ್ ಹೋಗ್ಬಿಡ್ತೀನಿ ಕಣಮ್ಮ. ಅಯ್ಯೋ ನಾನು ಇನ್ನೊಬ್ಳು ಮಗಳು ಸೇಮ್ ನಿಂತರನೇ ನೀ ಅವಳ. ಅಯ್ಯೋ ಶಿವನೇ, ಲೇ ನನ್ನ ಮಗಳನ್ನ ನೋಡಬೇಕು ಅಂತ ಅನ್ನಿಸ್ತೈತೆ. ನೀವಿಬ್ರು ನನ್ನ ಜೊತೆಗೆ ನೋಡ್ಬಿಟ್ಟು ಜೊತೆಗೆ ತೊಬ್ಕೊಬಿಟ್ಟು ಮುದ್ದಾಡಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಅಯ್ಯೋ ನನ್ನ ಮಗಳು ಅಂತ ಗೊತ್ತೇ ಆಗಲಿಲ್ವಲ್ಲ ನನಗೆ. ಡಾಕ್ಟ್ರ ನನ್ನ ಮಗಳು. ಹ್ಞೂ ಕಣಮ್ಮ, ಡಾಕ್ಟರ್ ಅವಳು.
ರೀ ಕೇಳಿಸ್ಕೊಂಡ್ರೇನ್ರಿ ನಮ್ಮ ಇನ್ನೊಬ್ಳು ಮಗಳು ಡಾಕ್ಟ್ರಂತೆ ಅಮೇರಿಕಾದಾಗೆಲ್ಲ ಇದ್ಲಂತೆ ಅವಳು ನೋಡಿದ್ರೇನ್ರಿ ಅಯ್ಯೋ ರೀ ಅಂದರೆ ನನ್ನ ಮಗಳು ಬೆಂಗಳೂರಿಗೆ ಬಂದವಳೆ ಅಂತ ಆಯಿತು ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಅವಳೆ ಅಂತ ಆಯಿತು ಆದರೆ ಯಾಕೆ ನನ್ನ ಮಗಳು ಇಲ್ಲಿ ಗಂಟನೂ ನಾನು ಇನ್ನೊಬ್ಳು ಮಗಳು ಅಂತ ನಮ್ಗೆ ಹೇಳಲಿಲ್ಲ ಅಂತ ಮಾತ್ರ ಗೊತ್ತಾಯ್ತಿಲ್ಲ ನೋಡಿ ಯಾಕೆ ನಮ್ಗೆ ಹೇಳಿಲ್ಲ ಅವಳು ಒಂದು ಮಾತು ನಾನೇ ಕಣಮ್ಮ ನೀನು ಇನ್ನೊಬ್ಳು ಮಗಳು ಉಷಾ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಹೆಂಗಿರೋದಲ್ವೇನ್ರಿ ಹೆಂಗಿರೋದು ಅಯ್ಯೋ ಅಯ್ಯೋ ಮಗಳೇ ಅನ್ಯಾಯವಾಗಿ ನಿಮ್ಮ ಅಪ್ಪ ದೂರ ಮಾಡಿಬಿಟ್ಟ ನಿನ್ನ ನೀನು ನನ್ನ ಜೊತೆನೇ ಇದ್ದಿದ್ರೆ ಹೆಂಗಿರೋದು ಜೀವನ ಎಲ್ಲ ನನಗೆ ಸಂತೋಷವಾಗಿರ್ಬೋದಿತ್ತು ನಮ್ಮಮ್ಮಗೆ ನಾನೇನೋ ಪಿಲ್ಲನ್ ಹೇಳಿದ್ರೆ ನಮ್ಮಮ್ಮ ನೋಡಿದ್ರೆ ಮಗಳು 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 ಅಂತ ಯೋಚನೆ ಮಾಡ್ತಾ ಇತ್ತಲ್ಲ ಮಗಳೇ ನಡಿಯೇ ಉಷಾ ನನ್ನ ಮಗಳನ್ನ ಮಾತಾಡ್ಸೋಣ ನಡಿಯೇ ನನ್ನ ಮಗಳ ಹತ್ರ ಮಾತಾಡ್ಬೇಕು ನಾನು ಮುದ್ದಾಡಬೇಕು ತಪ್ಕೋಬೇಕು ಮುತ್ತು ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು ನನ್ನ ಮಗಳಿಗೆ ಬಾರೆ ಬಾ ಹೋಗನ್ ಬಾ ಎಲ್ಲವಳು ಹೇಳೆ ನಾನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಬಿಟ್ಟು ಬರ್ತೀನಿ ನನ್ನ ಮಗಳು ಡಾಕ್ಟರು ನನ್ನ ಮಗಳು ಡಾಕ್ಟ್ರು ಅಂತ ಹೇಳ್ಕೊಳಕ್ಕೆ ಎಮ್ಮೆ ಎಮ್ಮೆ ಆಯ್ತದ ನನಗಂತೂನುವೆ ನಮ್ಮ ಮಗಳು ಡಾಕ್ಟರು ಅಮೇರಿಕಾಯಿಂದ ವಾಪಸ್ ಬಂದಿರೋಳು ಅಂತ ಹೇಳಕ್ಕೆ ಎಷ್ಟು ಸಂದಕೈತೆ ಅಲ್ವೇನೆ ಶಾರದಿ. ಹ್ಞೂನ್ರಿ ಕೇಳಿದ್ರೆ ಕಿವಿ ನಿನಿಯ ತಂಪಾಗೋಯ್ತದೆ ಇವ್ರೇನು ಅವಳ ಕಡೆಗೆ ಸಪೋರ್ಟ್ ಮಾಡಂಗವ್ರಲ್ಲ ನನ್ನ ಕಡೆಗೆ ಸಪೋರ್ಟ್ ಮಾಡಲ್ವಾ ಯಾವ ಜನ್ಮದ ಪುಣ್ಯನೋ ಏನ್ ಕತೆನೋ ಗೊತ್ತಿಲ್ಲ, ಅಂತೂ ಇಂತೂ ನಮ್ಮ ಮಗಳು ನಮ್ ಕೈ ಸೇರ್ಬಿಟ್ಲಲ್ಲ ಶಾರದಿ, ಅಷ್ಟೇನೇ ಸಾಕು. ನಾವಂತೂ ಅವಳನ್ನ ಈ ಕರ್ಕೊಂಬಂದು ಸಂದಕ್ ನೋಡ್ಕೋಬೇಕು ನೋಡು. ಅಮ್ಮ ನಾನೇನ್ ಹೇಳ್ತಾ ಇದ್ದೀನಿ ನೀನೇನ್ ಮಾಡ್ತಾ ಇದೀಯಾ? ನಾನು ಏನ್ ಹೇಳ್ತಾ ಇರೋದು ಹೇಳು. ಅಲ್ಲ ಕಣಮ್ಮಿ ಎಲ್ಲ ಒಳ್ಳೇದೇನೇ ಹೇಳ್ಬಿಟ್ಟೆ ಬಿಡು. ನೀನು ಒಡ ಹುಟ್ಟಿದೋಳು ಆ ಬಗ್ಗೆ ಹೇಳಿ ಎಷ್ಟು ಖುಷಿ ಆಯ್ತಾ ಇದ್ ಗೊತ್ತಾ. ನೋಡಿ ಮಗಳೇ ನೋಡಿ ಹೋಗಿ ಕರ್ಕೊಂಬಿಟ್ಟು ಬರೋಣ. ನೋಡಿ ನೀನು ಪೆದ್ದೋಳು ನೀನಂತಂದ್ರೆ ಅವಳು ಡಾಕ್ಟ್ರು ಏನೋ ಒಂಥರ ಮನ್ಸಿಗೆ ಬಹಳ ಸಮಾಧಾನ ಆಯ್ತೈತೆ. ಇಷ್ಟು ವರ್ಷಕ್ಕೆ ಮನ್ಸಾಗಿರೋ ಭಾರ ಒಂದೇ ಕಿತ್ತ ಇಳ್ದಂಗಾಯ್ತು. ಅದು ನನ್ನ ಮಗಳು ಇವಾಗ ಬಂದವಳೆ ಅಂತ ಕೇಳ್ಬಿಟ್ಟು ಮಗಳೇ ನಮ್ಮ ಜೊತೆಗಿದ್ರು ನಮ್ಗೆ ಗೊತ್ತಾಗ್ಲಿಲ್ವಲ್ಲ. ಪ್ಯಾಟು ಸೆಟ್ ಹಾಕೊಂಡು ಎಂಟ ಸಂದಾಕೊಂಡವಳು ಅಲ್ವೇನೆ. ಅಮ್ಮ ನಾನೇನು ಹೇಳ್ತಾ ಇದ್ದೀನಿ ನೀನೇನು ಮಾಡ್ತಾ ಇದೀಯಾ? ನಿನ್ನ ಮಗಳು ವಿಚಾರಣ ಬಿಟ್ಬಿಡು. ನಾವು ದುಡ್ಡು ಮಾಡಿ ನಾವು ಸಾವುಕಾರಾಗದ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಅವಳ ಹತ್ರ ಅಷ್ಟು ಕೋಟಿ ರೂಪಾಯಿ ಇದ್ರೂ ನಿನಗೇನು ಬಂದ್ಬಿಟ್ಟು 10 ರೂಪಾಯಿ ಕೊಡಲಿಲ್ಲ. ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಾನೇನೆ. ಅವಳಿಗೆ ನಿನ್ನ ಮೇಲೆ ಯಾವ ಫೀಲಿಂಗೂ ಇಲ್ಲ, ಎಂಥದೂ ಇಲ್ಲ. ನೀನು ಯಾಕೆ ಅವಳ ಬಗ್ಗೆ ಈ ಅಂತ ಹೇಳ್ಬಿಟ್ಟು ಕಿಸ್ಕೊಂಡು ಮಾತಾಡ್ತೀರಾ? ಸುಮ್ಕಿರಿ, ನಾವು ಸಾವುಕಾರಾಗಬೇಕು ಫಸ್ಟು, ಅದನ್ನ ಯೋಚನೆ ಮಾಡಿ. ಸುಮ್ಕಿರೆ. ಅವಳಿಗೆ ಏನೋ ಹೇಳಿದ್ರೆ ಏನಾಯ್ತದೋ ಅನ್ನೋ ಟೆನ್ಷನ್ ಆಗಿತ್ತಾಳೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ. ಬಾಯಿ ಮುಚ್ಕೊಂಡಿರು. ನಿಂದೊಳೆ ಸೊರೋಯ್ತು ನೋಡು. ಮಕ್ಳು ಯಾವತ್ತನ ತಾಯಿನ ದೂರ ತಳ್ಳೋದು ನೋಡಿದ್ಯಾ ನೀನು? ಅವಳು ಇವತ್ತಲ್ಲ ನಾಳೆ ನಮ್ಮ ಕಷ್ಟ ಕಾಯ್ತಾಳೆ. ಅವಳು ಸಂದಾಕೊಳ್ಳ ಮೇಲೆ ನಾವು ಸಾವುಕಾರ ಆದಂಗೆ ತಾನೇ ಲೆಕ್ಕ. ಅಂದ್ರೆ ಇವಾಗ ನಾನು ಹೇಳೋ ಪಿಲಾನು ನೀವು ಕೇಳಿಸ್ಕೊಳಕ್ಕಿಲ್ಲ ಅನ್ನು ಅಲ್ವೇನಮ್ಮ? ಏನ್ ಪಿಲಾನ್ ಹೇಳು? ಏನ್ ಪಿಲಾನ್ ಅಂತ ಕೇಳ್ತಿದ್ಯಲ್ಲಮ್ಮ? ರಾಹುಲ್ನ ಮದುವೆ ಮಾಡ್ಕೋಬೇಕು, ಅದಕ್ಕೆ ನಿಮ್ಮ ಸಹಾಯ ಬೇಕೇ ಬೇಕು. ಹೆಂಗಾದ್ರೂ ಮಾಡಿ ಆ ರಾಹುಲ್ನ ಹಿಡ್ಕೊಂಡು ನಾನೇ ಉಷಾ ಅಂತ ಹೇಳ್ಬಿಟ್ಟು ಓವರ್ ಆಕ್ಟಿಂಗ್ ಆದ್ರೂ ಮಾಡಿ ಹೆಂಗನ ಮಾಡಿ ಮದುವೆ ಮಾಡ್ಕೊಂಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ತಿರುಪ್ತಿ ನಾಮನೇನೆ ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ ನಾವು. ಆ ಸಾವುಕಾರನ ಮಗನೂ ನನ್ನಂತೂ ಮದುವೆ ಮಾಡ್ಕೊಳ್ಳಲ್ಲ. ಇನ್ನು ಇವನು ಕೈ ಕೊಟ್ಬಿಟ್ರೆ ಏನು ಬೀದಿಗೆ ಬೀಳೋಣ ನಾವು? ಅಮ್ಮ ನಡಿ ಹೋಗಿ. ಆ ರಾಹುಲ್ ಎಲ್ಲವನೇ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವನು ಎಲ್ಲಿರ್ತಾನೆ ಅಂತಲೂ ಗೊತ್ತು. ಬಾ ಹೋಗಿ ಮಾತಾಡೋಣ. ಲೇ ಮುಚ್ಚೆ ಬಾಯಿ. ನಿಮ್ಮೊಳೆ ನೆನೆಯ ನಿಮ್ಮ ಅಕ್ಕನೇ ನೆನೆಯ ಲವ್ ಮಾಡ್ತೀರಾ ಅಂತ ಹುಡುಗನ್ನ ನೀನು ಮದುವೆ ಮಾಡ್ಕತಿಯಂತೆ. ಅವಳೇ ಮದುವೆ ಮಾಡ್ಕೊಂಡ್ಲಿ ಬಿಡೆ, ಅದ್ರಾಗ ಏನೈತಿ ಅಪ್ಪು? ಅಮ್ಮ ಇದೇ ಹಿಂಗ್ ಮಾತಾಡ್ತಾ ಇದೀಯ ನೀನು? ಮಗಳೇ ನಂಗೆ ಅವಳು ಬೇರೆ ಅಲ್ಲ ನೀನ್ ಬೇರೆ ಅಲ್ಲ, ಇಬ್ರು ನಡುವೆ ನಂಗೆ ಒಂದೇ ನೆನೆಯ. ಅಂದ್ರೆ ನೀನ್ ನನಗೆ ಸಹಾಯ ಮಾಡಲ್ಲ, ನೀನ್ ಅವಳ ಜೊತೆನೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಅಯ್ಯೋ ಅವಳು ಫೋನ್ ನಂಬರ್ ಕೊಡಿಲಿ, ನಾನು ಮಾತಾಡ್ತೀನಿ. ಫೋನ್ ನಂಬರ್ ಕೊಡಿಲಿ. ನಾನು ಕೊಡಕ್ಕಿಲ್ಲ. ನೀವಂತೂ ಅವಳನ್ನ ಮಾತಾಡಿಸ್ಬಾರ್ದು ಅಂದ್ರೆ ಮಾತಾಡಿಸ್ಬಾರ್ದು ಅಷ್ಟೇ. ನೀವು ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡಬೇಕು. ಅಮ್ಮ ಇಷ್ಟು ದಿನ ನಿಮ್ಮ ಜೊತೆ ಬೆಳೆದೋಳು ನಾನು, ಅವಳಲ್ಲ. ಅವಳಿಗೆ ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ಲ. ರಾಹುಲ್ನ ಹೆಂಗೆ ಬುಟ್ಟಿಗೆ ಹಾಕೊಂಡು ಹೆಂಗೆ ಮದುವೆ ಮಾಡ್ಕೊಂಡು ಹೆಂಗೆ ಕೋಟ್ಯಾಧೀಶ್ವರ ಆಗಬೇಕು ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ಮಗಳು ಅಂತ ಹೇಳ್ಬಿಟ್ಟು ಕಿಸ್ಕೊಂತ ಇದ್ರಲ್ಲ ಇಬ್ರು. ನನ್ನ ಮಾತು ಕೇಳ್ರಿ. ಬಾಯಿ ಮುಚ್ಕೊಂಡು ನನ್ನ ಮಗಳು ಉಷಾ ನಂಬರ್ನ ನಿನ್ನ ಕಡೆಗೆ ತಳ್ಳು. ನಾವು ಉಸುನ ಹತ್ರ ಮಾತಾಡಿ ಮೀಟ್ ಮಾಡ್ತೀವಿ. ಮಗಳೇ ನಾನಂತೂ ಕ್ಷಮೆ ಕೇಳಲೇಬೇಕು. ನಾನಂತೂ ಹೆಂಗನ ಮಾಡ್ಬಿಟ್ಟು ಮಗಳೇ ಹಿಂಗ್ ಚಿಕ್ಕ ವಯಸ್ಸ ಕೊಟ್ಬಿಟ್ಟೆ ಕ್ಷಮಿಸ್ಬಿಡವ ನನ್ನ ಅಂತ ಹೇಳ್ಬಿಟ್ಟು ಅವಳನ್ನ ಕೈ ಮುಗಿದ್ಬಿಟ್ಟು ಕ್ಷಮೆ ಕೇಳ್ತೀನಿ ನಾನಂತೂ. ಇವ್ರಿಗೆ ಹೇಳ್ಬಿಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತೈತೆ. ಹೇಳ್ದಿದ್ದಂಗೆ ಬಾಯಿ ಮುಚ್ಕೊಂಡಿದ್ದಿದ್ರೆ ಏನೂ ಆಗೋದು. ಹೀಗೇನಾದರೂ ಒಂದು ಮಾಡಬೇಕಲ್ವಾ? ಏನು ಮಾಡಲಿ? ನಮ್ಮ ಅಮ್ಮನೂ ಆ ಉಷನ್ನು ದೂರ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಸೇರ್ಕೊಂಡು ನನ್ನನ್ನು ಬೀದಿ ಪಾಲು ಮಾಡಿಬಿಡ್ತಾರೆ. ಅವಳು ಡಾಕ್ಟ್ರು ಅಂತ ಹೇಳಿದ ತಕ್ಷಣ ನನ್ನ ಮಗಳು ಅನ್ನೋದನ್ನೇ ಮರ್ತೋಗ್ಬಿಟ್ರು ಇವರಿಬ್ರು. ಮತ್ತೆ ನನಗೆ ಎಲ್ಲಿ ಬೆಲೆ ಇರ್ತೈತೆ?